Six Mustafa Kara. Six Mustafa Kara. ಸೂಪರ್ ಕುರಿ. ಅಪ್ಪಾಜಿ ಇಲ್ಲಿ ಯಾವ್ದನ್ನ ಜಮೀನವ ಮಾರವು ಹಾಂ ಮಾರೋದು ಯಾವ್ದನ್ನ ಐತಾ ಅವು ದುಬೈಯಿಂದ ಬಂದವನೆ ಸೇಕು ಎಮ್ ಜಿ ರೋಡಾಗ ಕೆಲಸ ಮಾಡ್ತೀನಿ ಗೈಡ್ ಅಂದ್ರೆ ಗೊತ್ತಲ್ಲ ಎಲ್ಲ ತೋರಿಸೋದು ಎಲ್ಲ ಮಾಡ್ತೀನಿ ದ್ರಾಕ್ಷಿ ಅವೆಲ್ಲ ಇಷ್ಟ ಅವನಿಗೆ ಇಲ್ಲಿ ತೋಟ ಅವನು ದುಬೈಲಿ ಹಾಕಬೇಕು ಅಂತ ದ್ರಾಕ್ಷಿ ತೋಟ ನಮ್ಮ ಭಾರತದಲ್ಲಿ ಇಲ್ಲಿ ಸಿಗಲ್ಲ ಅದಕ್ಕೆ ನಾನು ಬೆಳಗ್ಗೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದೀನಿ ದ್ರಾಕ್ಷಿ ತೋಟ ಐತಾ ದ್ರಾಕ್ಷಿ ಐತಾ ಇಲ್ಲ ಎಲ್ಲಾದ್ರೂ ತೋಟ ದ್ರಾಕ್ಷಿ ಯಾವ್ದಿಲ್ವಾ ಯಾವ್ದು ಜಮೀನು ಐತಾ ಎಷ್ಟು ಎಕರೆ ಬೇಕು? ಅದೊಂದು ಹಾಕ್ಕೊಡೋಣ ಸುಮ್ಮನೆ ಎಷ್ಟು ಎಕರೆ ಐತೆ 15-20 ಒಂದೆರಡು ಅವ್ನು 100 ತೊಗೊಂತ 100 ಎಕರೆ ಇದ್ರೆ ತೊಗೊಂಡ್ತಾನ ಅವ್ನು ಹಂಗವನೆ ಎಷ್ಟು ಹೇಳ್ಬೇಕು ಅಂದಾಜು ಎಷ್ಟು ಹೇಳ್ಬೋದು 20 ಲಕ್ಷ ಕುಂಟೆ 20 ಲಕ್ಷನ 20 ಕೋಟಿ ಕೊಡಕ್ಕೆ ರೆಡಿ ಅವನು ನೀವೆಲ್ಲಿದ್ದೀರಾ ಇನ್ನೂ ಯಾವ ಕಾಲದಲ್ಲಿ ಇದ್ದೀರಾ ಕೆಂತೆ ಹವ್ಯ ನೀವು ಎಷ್ಟಕ್ಕೆ ನಾ ಮಾರ್ಕೋತೀನಿ 20 ಲಕ್ಷಕ್ಕೆ ಐತೆಗ ಯಾವ್ದನ್ನ ಐತಾ 25 ಲಕ್ಷ 30 ಲಕ್ಷ ಕುಂಟೆ ಎಷ್ಟು ಅಡಿ ಲೆಕ್ಕ ಎಷ್ಟು ಎಕರೆ ಐತಿ ಇವಾಗ ಸದ್ಯಕ್ಕೆ ಒಂದು 20-30 ಎಕರೆ ಸಿಗುತ್ತಾ ಇದೆಯಾ ಎಷ್ಟು ಹೇಳಬೇಕು ನಿಮ್ಮ ಕಮಿಷನ್ ಬಿಟ್ಟು ನಿಮ್ಮ ಕಮಿಷನ್ ಇಟ್ಕೊಂಡು ಹೇಳಿ ನಾನು ಎಷ್ಟಕ್ಕಾರ ಮಾರ್ಕೋತೀನಿ ಹ್ಞೂ ಕುಂಟೆ 30 ಲಕ್ಷ ಹೇಳೋದು ಕುಂಟೆಗೆ 30 ಲಕ್ಷನಾ ಕುಂಟೆ ಫ್ಯಾಕೆ ಕುಂಟೆ ಮೊತ್ತೆ ಫ್ಯಾಕೆ ತಿಂಜುಬು ಮಲ ಹೆವಿಕೆ ಅಬಹುದು ಬಾ ಫಂತ ಹೆಕೆ ತೋ ಫೆತೆ ಹೆಂಕ ಬಲ ಹೆವ್ಯ ಕೆಸೆ ಅಂತ ಸುಕಿ ಹತ್ತ ಫಿಂದ ರಿಂಗ ರಪ್ಪ ಕಿರೆಮೊಲು ಬಸ್ಸವೆಯ ಓಕೆನಾ 3 ಕೋಟಿ ಹೇಳಿದ್ದೀನಿ 3 ಕೋಟಿ ಕೊಡಲ್ಲ ಕೊಡ್ತಾನ ಅವನು 6 ಕೋಟಿ ಓಡ್ತಾವೆ 6 ಕೋಟಿ ಓ 6 ಕೋಟಿ ಓಡ್ತಾವೆ ಇಲ್ಲಿ ಅಲ್ಲಣ್ಣ ಈಗ 30 ಲಕ್ಷ ಅಂದೆ ಅದೇ ರೋಡ್ ಇದಾವು ನೀನೇನಣ್ಣ ನೀನು ನಾನು ಮಾಡಕ್ ಬಂದಿನಿ ಅಲ್ಲಿ ನೋಡೋದು ಪ್ರೆಸಿಡೆನ್ಸಿ ಕಾಲೇಜು ಅಲ್ಲಿ ಒಂದಡಿ ಬಂದು 20,000 ಹಿಂಗೂ ಒಂದಡಿ ಈಗ ಎಷ್ಟು ಹೇಳಿ ನೀನು ಕರೆಕ್ಟಾಗಿ ಒಂದೇಳು ಒಂದ್ಸತಿ 20 ಅಂತ 6 ಕೋಟಿ 1 ಎಕರೆ ಸರಿ ಫಿಂದಕ್ಕೆ ತೊಳುವೆ ಸೆಫೆಕ್ಕೆ ತು ಫೆಲೆ ಕಸಬಾ 6 ಕೋಟಿ ನೀನು ಸುಮ್ಮನಿರು ಅವನು ಏನಕ್ಕೆ ಅವನು ಸುಮ್ಮನೆ ನಾನು ಪರಿಚಯ ನಗ್ತಾ ಇದೀವಲ್ಲ ನಾವು ಡೌಟ್ ಬಂದ್ಬಿಡ್ತಾವೆ ಸುಮ್ಮನಿರು ಬೇಡ ಕೆ ಫೆಲೆ ಜಸು ಅನ್ಸ ಬೇಕ್ಯಾ ಫೆಲೆ ಅಣ್ಣ ನಿಮ್ದು ಇದೆಯಾ ಇಲ್ವಾ ಬೇಡ ಸುಮ್ಮನೆ ದಯವಿಟ್ಟು ಬೇಡ ಇಲ್ವ ಯಾವುದೂ ಇಲ್ವ ಈಗ ಈಗ ನೀನು 30 ಲಕ್ಷ ಅಂದೆ ಈಗ ಇಮಿಡಿಯೇಟಾಗಿ 6 ಕೋಟಿ ಅಂತ ಹೇಳ ನೀನು 30 ಲಕ್ಷ 1 ಕುಂಟೆ 1 ಎಕರೆ ಶೋಕಬೆ ಹಂಚ ಪಿಲೆಕತ್ತು ಎಷ್ಟಾಯ್ತು 1 ಎಕರೆಗೆ 40 ಕುಂಟೆ ನೋನು ಕಿಫಿ ಹಾಂ 1 ಎಕರೆಗೆ 40 ಕುಂಟೆ 1 ಕುಂಟೆ 30 ಲಕ್ಷ ಓಕೆ ಈಗ ನಾನು ಬಿಡು ಈಗ ನೀನು ಎಷ್ಟು 6 ಕೋಟಿ ಅಂದೆ ಅಲ್ವಾ ಬಿಟ್ಟಾಕು فلاكسو عند ذاك هلبا هتو سيفي عندك في اللبا يجو 12 crores final lesson في قربابه سيفيا 12 crores only كيف هاتو ಯಾ ವೆರಿ ಶೈಟ್ ಶಾವ ಫ್ಯಾಕೆಶು ಎಲ್ಲಿದೆ ಜಾಗ ಎಲ್ಲಿದೆ ಅಂತ ಇಲ್ಲೇ ಇದೆ ತೋರಿಸ್ತೀರಾ ಈಗ ತೋರಿಸ್ತೀರಾ ಕಾರಲ್ಲ ತೋರಿಸ್ಬಿಡ್ರಿ ಕನ್ನ ತಗೊಂಡ್ಬಿಡ್ಲ ಬೇಡ ಕಾರ್ ಒಳಗೆ ಬೇಡ ಅಲ್ಲ ಇಲ್ಲೇ ನೋಡ ಆಲ್ಮರದ ಹತ್ರನಾ ಸರಿ ಹೇಳೋಣ ಬಿಡಿ ಈಗ ಸದ್ಯಕ್ಕೆ ಈ ಕಡೆ ಗ್ರೇಪ್ಸ್ ಎಲ್ಲ ಇದೆಯಾ ಅಲ್ಲಿ ದ್ರಾಕ್ಷಿ ಇದಾವ ಅಂತ ಕೇಳ್ತಾ ಇದ್ದಾನೆ ಈಗ ನೋಡೋ ನೀನು 6 ಕೋಟಿ ಅಂದಿದ್ಯಾ ನಿನಗೆ 4 ಕೋಟಿ ಕೊಡ್ತೀನಿ ಆಯ್ತಾ 12 ಕೋಟಿ ನಾನು ಹೇಳ್ಕೊಂಡಿದ್ದೀನಿ 8 ನಾನು ತೊಗೋತೀನಿ 8 ಕೋಟಿ 4 ಕೋಟಿ ನಿಂದು ಏನಾರು ಮಾಡ್ಕೊ ಓಕೆನಣ್ಣ ರೆಡಿನಾ 6 ಕೋಟಿ ಆಗ್ಬಿಟ್ಟು ನೀನು 4 ಕೋಟಿ ಕೊಟ್ಟುಬಿಟ್ರೆ ಕೊಡ್ತಾರೆ ಅವ್ರು ಜಮೀನವರು ಮತ್ತೆ ಇನ್ನೆಷ್ಟು ಹೇಳ್ಬೇಕು 6 ಕೋಟಿ ಅವ್ರಿಗೆ ಜಮೀನವ್ರು ಕೊಡ್ಬೇಕು ಓ ಕಮಿಷನ್ ಎಕ್ಸ್ಟ್ರಾ ಆಗೋಯ್ತು ಹಂಗಾರೆ ನಿಮ್ಗೆ ಎಷ್ಟು ಕೊಡ್ಬೇಕು ಈಗ ನಾನು ಹಂಗಾರೆ ನೀನು ನಮ್ಗೆ ಕಮಿಷನ್ ಕೊಡು 2 ರೂಪಾಯಿ ಅದಕ್ಕೆ ಸಾಕು 2 ರೂಪಾಯಿ ಹಂಗಂದ್ರೆ 2 ಲಕ್ಷ ರೂಪಾಯಿ ಆಯ್ತು 2 ಲಕ್ಷ ರೂಪಾಯಿ ಅಷ್ಟೇ 6 ಕೋಟಿ 2 ಲಕ್ಷ ಹೇಳ್ತೀನಿ ಒಂದು ಅಲ್ವಾ ಅವ್ರಿಗೆ ನೀನು ಎಷ್ಟನ್ನ ಹೇಳಿಗ 6 ಕೋಟಿ ಕಮ್ಮಿ ಕೊಡೋದು ಯಾರು ಅಲ್ಲಣ್ಣ 30 ಲಕ್ಷ 20 ಲಕ್ಷಕ್ಕೆ ಐತೆ ಅಂದ್ರೆ ಈಗ ಒಂದು 10 ನಿಮಿಷದ ಮುಂಚೆ ಕುಂಟೆ 30 ಲಕ್ಷ ಅಂದರೆ 40 ಕುಂಟೆಗೆ ಎಷ್ಟಾಯಿತು ನನಗೆ ಲೆಕ್ಕ ಬಂದಿದ್ರೆ ನಾನೇ ಡ್ರೈವರ್ ಕೆಲಸಕ್ಕೆ ಬರ್ತಿದ್ದೆ ಇಲ್ಲಿ ನಾನು ಏಜೆಂಟ್ ಆಗಿ ಹಾಂ ಎಷ್ಟಾಯಿತು 1 ಕುಂಟೆ 30 ಲಕ್ಷ ಸರಿ ಡೀಲಿಂಗ್ ಮಾಡ್ಕೊಂಬಿಡು ಈಗ 12 ಲಕ್ಷ ಹೇಳಿರ್ತೀನಿ ನಾನು ಅಲ್ಲಿ ಮಿಕ್ಕಿದ್ದು ನಾವು ಮಾತಾಡ್ಕೊಳ್ಳಿ ಓಕೆನಾ ಟವಲ್ ತೆಗೆದ್ಬಿಟ್ಟು ಡೀಲಿಂಗ್ ಮಾಡ್ಕೊಂಡು ಟವಲ್ ಕೊಡು ಸ್ವಲ್ಪ ಅವ್ರಿಗೆ ಫಿಂತಿಕೆ ಹವಸಿವಿಯ ಕೇಂದ್ರ ಬಹುಬೇಕೆಸಿ ಕೇತಿ ಬೋಲು ಹೆಸವೆ ಅದು ಬುಕ್ ಮಾಡ್ಕೊಂಬಿಡ್ತಾನೆ ಅವನು ಹೆಸರು ಹಾಕೊಂಡ್ಬಿಡ್ತಾನೆ ಫಾನ್ ಕ್ಯಾಫೆ ಸಿವು ಹಂಕವರೆ ಹೆಬಾ ಕೆಂತೆ ಬೆಲೆ ಹೆಮಸೂಬ ಕಬಹೆ ಓಲೋ ಮಾಸೂನ ಬಕನ್ಯಾ ಕೂತ್ ನಿಂತ್ಕೊಬಿಡಿ ಅವ್ರ ಹೊರಗಡೆ ಕೆಲೆ ಹೆಬ ಹಂತೆಸು ಕುದು ಅಲ್ಲವೇ ಹತ್ತ 12 crore ಬೆಚ್ಚೆ ಫಿಕ್ಸಲು ಕೆರ್ಸಿರ್ವೆ ಬರ್ಸ್ಕೊಂಬಿಡೋಣ ಮೊದಲೇ ಯಾಕೆ ಗೊತ್ತಾ ಮೊದಲಿಗೆ ಅವ್ನು ಬರ್ದು ಕೊಟ್ಬಿಟ್ಟು ಅಂದ್ರೆ ಚೆಕ್ ಪಾಸ್ ಆಗುತ್ತೆ
ಫಾಲ್ ಹಾಸೆ ವ್ಯಾಕೆಸು ಒನ್ನು ಅಲಂಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಅವರ್ ಇಲ್ಲಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲಿಂದ 25 ಕಿಲೋಮೀಟ್ರಾ 25 ಕಿಲೋಮೀಟ್ರ್ ಅಲ್ಲ ಇವ್ರು ನೀವು ಹೋಗಿ ಯಾರಿಗೂ ಹೇಳೋದೆಲ್ಲ ಹೇಳ್ಕೊಬಿಡಿ ದಯವಿಟ್ಟು ಆಮೇಲೆ ನನ್ನ ಕೆಲಸ ಹೋಗ್ಬಿಡ್ತೈತೆ 12 ಕೋಟಿಗೆ ಡೀಲ್ ಮಾಡ್ಕೊಂಡಿದ್ದೀವಿ ನಾವು ಏನಣ್ಣ ಏರ್ಪೋರ್ಟ್ ಹಾಕು ಹಾಂ ಓಕೆ ಈಗ ಜಮೀನು ತೋರಿಸಿ ಇಲ್ಲೇ ನಿಂತ್ಬಿಟ್ಟು ಸುಮ್ಮನೆ ಇಲ್ಲೇ ನಿಂತ್ಬಿಟ್ಟು ತೋರಿಸ್ಬಿಡು ಅವ್ನು ಹೇಳ್ತೀನಿ ಈ ಕಡೆ ಇಲ್ಲಿ ಹಿಂದಿನಿಂದನೇ ತೋರಿಸ್ಬಿಡು ಅವ್ನು ಒಂದ್ಸತಿ ಬಾಬಾ ಕೇಸು ಆಮೇಲೆ ಗ್ಯಾರೆ ತೋರಿಸಿ ಇಲ್ಲಿಂದ ತೋರಿಸ್ಬಿಡು ಬಾಬಾ ಇಲ್ಲಿಂದ ನಿಂತು ತೋರಿಸ್ಬಾರ ಇಲ್ಲಿಂದ ನಿಂತು ತೋರಿಸ್ಬಿಟ್ಟು ಬಾ ಕಿಲ್ಲಿ ಹೆವೆಸು ತಿಂತಿಕ್ಕ ಬರು ಬಾ ಸುಮ್ಮನೆ ಆ ಕೆಲಸ ಆದ್ರೆ ಇದೆ ತೋರಿಸಿ ಇಲ್ಲಿ ನಿಂತು ತೋರಿಸ್ಬಿಡು ಕಿಂತಿ ಹಲ್ವಾನಿ ಕಿಂತಿ ಹಲ್ವಾನಿ ಕಿಂತಿ ಹಲ್ವಾ ನಮ್ದು ಅಂತ ಅರ್ಥ ಹೇಳಿ ಕಿಂತಿ ಹಲ್ವಾ ಬಲತ ಫೀಕ ಬಾ ಬಲತ ಕಿಲ್ಫಾ ಬಾ ಮಾತು ಕೊಟ್ಟ ಮೇಲೆ ತಪ್ಪಾರ್ದು ಅಂತ ಮನಸ ಕಿಲ್ತಿಫಾ ಮಲಕ ಕಿಂತಿಫಾ ಕರ್ಬ ಜುಮ್ಮಕ್ಕ ಕರ್ಬ ಜುಮ್ಮಕ್ಕ ಫಿಂತಿ ಹಲ್ಲೋಪ ಮದಗಿನ್ನ ಮಕ್ಕೂಬ ಖುಷಿ ಅವ್ರಿಗೆ ಅವ್ರ ಭಾಷೆ ಮಾತಾಡ್ತಾ ಇರೋದು ಅವ್ರಿಗೆ ಸಂತೋಷ ಫಿಕ್ಸ್ ಮಾಸ್ತೋಫಕರ ಅಣ್ಣ ನಿಮ್ಮ ಹೆಸರು ಏನಂತ ಹೇಳಿ ಫೈನ್ ಹೊಸ ಫ್ಯಾಕೇಸ ಅಣ್ಣ ಒಂದು ಸೈನ್ ಸಿಗ್ನೇಚರ್ ಅಂದರೆ ಓಕೆ ಆಗಿದೆ ನಿಮಗೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಬರ್ದು ಕೊಡ್ತೀರಾ ಅಂತ ಅಷ್ಟೇ ಅಲ್ಲಣ್ಣ 30 ಕೋಟಿಯಿಂದ ನೀನು 20 ಲಕ್ಷದಿಂದ ನೀನು 6 ಕೋಟಿಗೆ ಹೋಗ್ಬಿಟ್ಟಲ್ಲ ಒಂದೇ ಸತಿ ನನಗೇನು ಕಮಿಷನ್ ಸಿಗ್ಬೇಕು ಅದ್ರೊಳಗಡೆ ಅವ್ರು ಕೊಡಕ್ಕೆ ರೆಡಿ ಅವ್ರಲ್ಲ ತಾನೇ ಓಕೆ ಅಲ್ವಾ ಹಾಂ ತಿಂದೇಕೆ ಅಂತ ಸಬ್ಕೋ ತಪ್ಪುಳಿ ಓಕೆ ಆಗಿದೆ ಅಂತ ಫಲ್ಲ ಹಮ್ಮಕ್ಕ ಈ ಕಡೆ ಫಲ್ಲ ಹಮ್ಮಕ್ಕ ಫಲ್ಲ ಹನುಮಕ್ಕ ಅಲ್ಲ ಇದು ಫಲ್ಲ ಹನುಮಕ್ಕ ಫಲ್ಲ ಹನುಮಕ್ಕ ಹನುಮಕ್ಕ ಅಲ್ಲಪ್ಪ ಫಲ್ಲ ಹನುಮತ್ತು ಫಲ್ಲ ಹನುಮತ್ತು ಕೈ ಕೊಡಿ ಚೆನ್ನಾಗಿ ಕೊಡ್ತೀವಿ ನನಗಲ್ಲ ಅವ್ರಿಗೆ ಓಕೆ ಓಕೆ ಫಿಕ್ಸ್ ಹಾಕೋ ಅಡ್ವಾನ್ಸ್ ಏನು ಮಾಡೋದು ಅಡ್ವಾನ್ಸ್ ಫೋನ್ಪೇ ನಂಬರ್ ಕೊಟ್ಬಿಡಿ ಇರ್ರಿ ಒಂದು ನಿಮಿಷ ಇಲ್ಲೇ ಇರ್ರಿ ಫೋನ್ಪೇ ಅಡ್ವಾನ್ಸ್ ಓಕೆ ಅಲ್ಲ ಅಷ್ಟು ಅಡ್ವಾನ್ಸ್ ಒಂದೇ ಸತಿ ಹೆಂಗೆ ಹಾಕ್ಸ್ಕೊಡೋದು ಚೆಕ್ ಹಾಕ್ಸ್ಕೊಂಡ್ರಲ್ಲ ಏನು ಮಾಡೋಣ ಫೆಲ ತು ಅಡ್ವಾನ್ಸ್ ಫಿಕ್ಕೆತು 10 rupees ಹಾಂ ಫೆಂತ ಹೇಳಿಬು ಹತ್ತೆ ಫೆಲ್ಬೇವು ಹತ್ತೆ ಫೆನ್ನಿ ಮೇ ಕೇಸಿ ಬಾ ಎತ್ಕೊಂಡ್ಬರ್ತಾನೆ ನೀರು ಇರ್ರಿ ಬೇಡ ಅವನೇ ಬರ್ತಾನೆ ಅವ್ನು ದುಡ್ಡಿಟ್ಟು ಅವ್ನು ಯಾಕೆ ಸುಮ್ಮನೆ ನಮಗೆ ಬೇಡ ನಾವು ಹೋಗೋದು ಬೇಡ ಇಲ್ಲೇ ರನ್ ಸುಮ್ಮನಿರು ಅಲ್ಲಣ್ಣ ಈಗ ನೋಡಿ ನೀನು 6 ಕೋಟಿ ಎಲ್ಲ ಸುಳ್ಳು ಈ ಕಡೆ ಅಷ್ಟಿಲ್ಲ ರೇಟ್ ನನಗೆಲ್ಲ ಗೊತ್ತೈತೆ ನೋಡಿ ಹೇಳ್ತೀನಿ ಒಂದು 30-35 ಲಕ್ಷ ತಗೋ 5 ಲಕ್ಷ ಜಾಸ್ತಿ ತಗೋ ಬೇಕಿದ್ದು ನಾನು ಮಾಡ್ಕೊತೀನಿ ನಮ್ಮ ಹುಡುಗರಿಗೆಲ್ಲ ಕೊಡ್ಬೇಕು ನಾನು ಏಜೆಂಟ್ಗಳು ಅವರಲ್ಲ ಅದಕ್ಕೆ ಓಕೆನಾ ಎಮ್ ಜಿ ರೋಡಲ್ಲಿ ನಾನು ಕೆಲಸ ಮಾಡ್ತೀನಲ್ಲ ಅಲ್ಲಿ ಕಾರ್ ಡ್ರೈವಿಂಗ್ ಮಾಡ್ತೀನಿ ಪ್ಲಸ್ ಗೈಡು ಎಲ್ಲ ಕಡೆ ಯಲಹಂಕ ಇಂಟರ್ನ್ಯಾಷನಲ್ ಏರ್ಪೋರ್ಟು ವಿಧಾನಸೌಧ ಇಸ್ಕಾನ್ ಟೆಂಪಲ್ ಎಲ್ಲ ತೋರಿಸ್ಕೊಂಬಂದೆ ಇವಾಗ ಜಸ್ಟು ಓ ಇವನೇನು 10 ರೂಪಾಯಿ ಕೊಡ್ತಾನೆ ಅಡ್ವಾನ್ಸು ಫೇಲ್ ಎಂತೆ ಕುರುಬಾ ಸಿಬಿಯಾ ಓ ಏನು ಹೇಳ್ತಾನೆ ನೋಟಲ್ಲಿ ನಂಬರ್ ಕೊಟ್ಟಿರ್ತಾರಂತೆ ಈ ನಂಬರ್ ಹೋಗಿ ನೀವು ಅವರು ಫೋನ್ ಮಾಡಿ ಹೇಳಿರ್ತಾರೆ ಬ್ಯಾಂಕ್ ಅವ್ರಿಗೆ ಈ ನಂಬರ್ ನೀವು ಹೋಗಿ ಹೇಳಿದ್ರೆ ಬ್ಯಾಂಕ್ ಅವರು ದುಡ್ಡು ಕೊಡ್ತಾರೆ ಹಂಗದು ಬೇಡವಾ ಸರಿ ನಾನೇ ಕೊಡ್ತೀನಿ ನೀವು ಒಳಗಡೆ ಕ್ಯಾಮ್ರಾ ಐತೆ ಇದು ಸೂಪರ್ ದಯವಿಟ್ಟು ಕ್ಷಮಿಸು ಇದು ತಮಾಷೆಗಾಗಿ ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ ಇದು ಏನಣ್ಣ ಇದು 10 ರೂಪಾಯಿ ಅಪ್ಪಾಜಿ ಕಡೆ ಬನ್ನಿ ಒಂದು ನಿಮಿಷ ಹಾಂ ಬಂದ್ಬಿಡಿ ಅಲ್ಲ ಅಡ್ವಾನ್ಸ್ಗೆ 10 ರೂಪಾಯಿ ಕೊಡ್ತಾವಲ್ಲ ದುಬೈ ಅವನು ಆ ಕೋಟಿಗೆ ಬಾಳೋರು ಅವರು ನೋಡಪ್ಪ ನಿಮ್ಮ ದುಡ್ಡು ಓಕೆನಾ ಓಕೆ ಅಪ್ಪಾಜಿ ಈಗ ಈ ಥರ ಹೊರಗಡೆ ದೇಶದಿಂದ ಬರ್ತಾರೆ ನಮ್ಮ ಭಾರತ ದೇಶ ಅವ್ರಿಗೆ ನಾವು ಪಾಪ ಏನಂದ್ರೆ ಮೋಸ ಮಾಡಬಾರ್ದು ಕರೆಕ್ಟ್ ಅಲ್ವಾ ಯಾಕಂದ್ರೆ ಅವರಿಂದ ಸ್ವಲ್ಪ ನಮ್ಮ ದೇಶನೂ ಉದ್ಧಾರ ಆಗುತ್ತೆ ಕರೆಕ್ಟ್ ಅಲ್ವಾ ಈಗ ಯಾವುದೋ ದೇಶದಿಂದ ಬಂದಿರ್ತಾರೆ ಅವ್ರು ರೇಟ್ ಜಾಸ್ತಿ ಹೇಳೋದು ಆಟೋದವ್ರು ಜಾಸ್ತಿ ಹೇಳ್ಬಿಡೋದು ಟ್ಯಾಕ್ಸಿ ರೇಟ್ ಜಾಸ್ತಿ ಹೇಳೋದು ಹಣ್ಣು ಟವಲ್ ಏನೋ ತೊಗೊಳಕ್ಕೆ ಬಂದಿರ್ತಾರೆ ನಾವು ಹಂಗೆ ಹೇಳ್ಬಿಟ್ಟಾಗ ಅವ್ರು ಏನು ಮಾಡ್ತಾರೆ ಹೋಗಿ ಅಲ್ಲಿ ಹೇಳ್ಬಿಡ್ತಾರೆ ಭಾರತ ದೇಶದಲ್ಲಿ ತುಂಬ ಜಾಸ್ತಿ ರೇಟ್ ಹೇಳ್ತಾರೆ ದಯವಿಟ್ಟು ಹೋಗ್ಬಿಡಿ ಈ ಥರ ಆಗ್ಬಿಡುತ್ತೆ ಹಂಗೆ ಆಗಬಾರ್ದು ಕರೆಕ್ಟ್ ಅಲ್ವಾ ನಮ್ಮ ದೇಶಕ್ಕೆ ಬರಬೇಕು ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಅವ್ರು ಬಂದಾಗ ಅವ್ರಿಗೆ ನಾವು ಎಷ್ಟಾಗುತ್ತೋ ನಮ್ಮ ಕೈಲಷ್ಟು ಕಡಿಮೆ ಆಗೋಷ್ಟು ಖುಷಿ ಸಂತೋಷ ಪಡಿಸಿ ಅವ್ರನ್ನ ಕಳಿಸ್ಬೇಕು ಹೊರಗಡೆ ದೇಶದವ್ರನ್ನ ಅಲ್ವಾ ಓಕೆ ಅಣ್ಣ ಬರ್ತೀವಣ್ಣ ಧನ್ಯವಾದಗಳು ಸೂಪರ್ ಕುರಿ